ಆ ಊರಿನ ಹೆಸರು ಬೆಗುನ್ ಕೋದರ್. ಈ ಹೆಸರು ಕೇಳಿದ್ರೆ ಸಾಕು, ಅಲ್ಲಿನ ಜನಕ್ಕೆ ಮೈಯೆಲ್ಲ ಬೆವರ್ತಿತ್ತು. ಅದು ಹಳ್ಳಿಯಲ್ಲ, ಅದೊಂದು ಶಾಪಗ್ರಸ್ತ ಪಾತಾಳ ಅಂತಾನೆ ಜನ ನಂಬಿದ್ರು. ಊರು ಸುತ್ತ ಇರೋ ಆ ದಟ್ಟವಾದ ಕಾಡಲ್ಲಿ ಸೂರ್ಯನ ಬೆಳಕು ಕೂಡ ನೆಲ ಮುಟ್ಟೋಕೆ ಹೆದರ್ತಿತ್ತು. ಇನ್ನು ಆ ಅಶ್ವತ್ಥ ಮರಗಳು ಗಾಳಿ ಬೀಸ್ತಿದ್ರೂ ಅವುಗಳ ಎಲೆಗಳು ಮಾತ್ರ ಜೋರಾಗಿ ಅಲ್ಲಾಡ್ತಾ ಇರ್ತಿದ್ವು. ಹಳ್ಳಿಯ ಮುದಿಜೀವಗಳು ಆ ಮರಗಳ ಮೇಲೆಲ್ಲ ಆ ರೈಲ್ವೆ ಸ್ಟೇಷನ್ನಲ್ಲಿ ಸತ್ತವರ ಆತ್ಮಗಳು ನೆಲೆಯಿದಾವೆ ಅಂತ ಹೇಳ್ತಿದ್ರು. ಬೇಸಿಗೆ ಕಾಲದಲ್ಲೂ ಅಲ್ಲಿ ಗಾಳಿ ಬಿಸಿಯಾಗಿ ಬರೋದಿಲ್ಲ. ಎಷ್ಟೇ ಬಿಸಿಲಿದ್ರೂ ಆ ಸ್ಟೇಷನ್ ಹತ್ರ ಮಾತ್ರ ಒಂಥರ ಚಳಿ ಇದ್ದೇ ಇರ್ತಿತ್ತು. ಕಾಡಿನ ಒಳಗೆ ಯಾರೋ ಕಿರ್ಚಾಡ್ತಿರೋ ಸದ್ದು ಆಗಾಗ ಕೇಳಿಸ್ತಿತ್ತು. ಅದು ಯಾವ ಪ್ರಾಣಿದು ಅಂತ ಮಾತ್ರ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ರಂಗ ಇವೆಲ್ಲ ಸುಳ್ಳು ಅಂತ ನಂಬಿಕೊಂಡಿದ್ದ. ಆದರೆ ಅವತ್ತಿನ ರಾತ್ರಿ ಅವನ ಪಾಲಿಗೆ ಕಾಳರಾತ್ರಿ ಆಗುತ್ತೆ ಅಂತ ಅವನು ಕನಸಲ್ಲೂ ಅನ್ಕೊಂಡಿರಲಿಲ್ಲ. ಅವನು ಕೆಲಸ ಮುಗಿಸಿ ವಾಪಸ್ ಬರುವಾಗ ತುಂಬಾ ಲೇಟ್ ಆಗಿತ್ತು. ಹಳ್ಳಿಯ ದಾರಿ ಮಂಜಿನಿಂದ ಮುಚ್ಚಿ ಕಣ್ಣುಬಿಟ್ಟು ನೋಡಿದ್ರೂ ಮುಂದಿರೋ ದಾರಿ ಸರಿಯಾಗಿ ಕಾಣ್ತಿರ್ಲಿಲ್ಲ. ಗಾಳಿಲು ಒಂಥರ ಹಸಿ ಮಾಂಸದ ವಾಸನೆ ಬರೋಕ್ ಶುರುವಾಯಿತು. ಅದು ಬೆಗುನ್ ಕೋದರ್ ಸ್ಟೇಷನ್ನ ಹತ್ತಿರದಲ್ಲೇ ಬರ್ತಾ ಇದೆ ಅಂತ ರಂಗನಿಗೆ ಗೊತ್ತಾಗ್ಲಿಲ್ಲ. ಅವನು ಸೈಕಲ್ ತುರುಕ್ಕೊಂಡು ಹೋಗ್ತಿದ್ದಾಗ ದಾರಿಲಿದ್ದ ಒಂದಿಷ್ಟು ಅಶ್ವತ್ಥ ಮರಗಳ ಕೊಂಬೆಗಳು ಕೆಳಗೆ ಬಿದ್ದಿದ್ವು. ಮಂಜು ಜಾಸ್ತಿ ಇದ್ದಿದ್ರಿಂದ ಅವು ರಂಗನಿಗೆ ಸರಿಯಾಗಿ ಕಾಣ್ತಿರ್ಲಿಲ್ಲ. ಹೇಗೋ ಅದರಿಂದ ತಪ್ಪಿಸ್ಕೊಂಡು ರಂಗ ಮುಂದೆ ಹೋಗ್ತಿದ್ದ. ಆ ವಾಸನೆ ಜಾಸ್ತಿ ಆದ ಹಾಗೆ ಅವನ ಬಾಯಲ್ಲಿ ಒಂಥರ ಕೆಟ್ಟ ರುಚಿ ಬರೋಕ್ ಶುರುವಾಯಿತು. ನಾಯಿಗಳು ರಾತ್ರಿ ಹೊತ್ತು ಅಳೋ ಸದ್ದು ಕೂಡ ಅವತ್ತು ವಿಚಿತ್ರವಾಗಿ ಕೇಳಿಸ್ತಿತ್ತು. ಈ ಬೆಗುನ್ ಕೋದರ್ ಸ್ಟೇಷನ್ ಬರೀ ಭಯ ಅಲ್ಲ, ಅದೊಂದು ಮಾಸದ ಗಾಯ. ಬರೋಬ್ಬರಿ 42 ವರ್ಷಗಳ ಕಾಲ ಆ ಸ್ಟೇಷನ್ ಮನುಷ್ಯರಿಲ್ದೆ ಬೀಕೋ ಅಂತ ಇತ್ತು. 1967ರಲ್ಲಿ ಆ ಬಿಳಿ ಸೀರೆಯೊಳ ಕಾಟ ಶುರುವಾದ್ಮೇಲೆ ಅಲ್ಲಿ ಕೆಲಸ ಮಾಡೋಕೆ ಯಾವ ಸ್ಟೇಷನ್ ಮಾಸ್ಟರ್ ಕೂಡ ಬರಲಿಲ್ಲ. ಆ 42 ವರ್ಷಗಳಲ್ಲಿ ಅಲ್ಲಿ ರೈಲುಗಳು ನಿಲ್ಲೋದನ್ನೇ ಬಿಟ್ಟಿದ್ವು. ಹಳ್ಳಿಯ ಹಿರಿಯರು ಹೇಳ್ತಾರೆ, ಆ ಸ್ಟೇಷನ್ಗೆ ಹೋಗಿ ವಾಪಸ್ ಬಂದವರು ಯಾರೂ ಇಲ್ಲ ಅಂತ. ಕೆಲವರು ಹೋಗಿ ಬಂದಿದ್ದಾರೆ, ಆದರೆ ಅವರೆಲ್ಲ ಹುಚ್ಚರಾಗೋರೆ. ಪ್ರತಿ ಅಮಾವಾಸ್ಯೆ ರಾತ್ರಿ ಆ ಸ್ಟೇಷನ್ ಹತ್ರ ಯಾರೋ ಸ್ಮಶಾನದಲ್ಲಿ ಕುಣಿಯೋ ಥರದ ಸದ್ದುಗಳು ಕೇಳಿಸ್ತವೆ ಅಂತೆ. ರಂಗ ಸೈಕಲ್ ತುಳುಕೊಂಡು ಹಳಿಗಳನ್ನ ದಾಟೋಕೆ ಹೋದಾಗ ಸಡನ್ನಾಗಿ ಅವನ ಸೈಕಲ್ ಚೈನ್ ಕಿತ್ತುಹೋಯಿತು. ಸುತ್ತಲೂ ಸ್ಮಶಾನದ ಮೌನ. ದೂರದಲ್ಲಿದ್ದ ಆ ಹಾಳುಬಿದ್ದ ಸ್ಟೇಷನ್ ಹಳೆ ಕಟ್ಟಡ ಕತ್ತಲಲ್ಲಿ ಯಾವುದೋ ದೆವ್ವದ ಥರ ನಿಂತ ಹಾಗೆ ಅನ್ನಿಸ್ತು. ರಂಗ ಟಾರ್ಚ್ ಹಾಕಿ ನೋಡಿದಾಗ ಆ ಹಳಿಗಳ ಮಧ್ಯೆ ಇರೋ ಕಲ್ಲುಗಳೆಲ್ಲ ಕೆಂಪು ಬಣ್ಣಕ್ಕೆ ತಿರುಗಿದ ಹಾಗೆ ಕಾಣಿತು. ಅದು ಬಣ್ಣ ಅಲ್ಲ, ಒಣಗಿ ಹೋದ ರಕ್ತ ಅಂತ ಗೊತ್ತಾದ ತಕ್ಷಣ ರಂಗನ್ ಹಾರ್ಟ್ ಬೀಟ್ ಜಾಸ್ತಿ ಆಯಿತು. ಅಷ್ಟರಲ್ಲಿ ದೂರದಿಂದ ರೈಲ್ವೆ ಹಳಿ ಮೇಲೆ ಒಬ್ಬ ಮನುಷ್ಯ ನಡ್ಕೊಂಡು ಬರೋದು ಕಾಣಿಸ್ತು. ರಂಗ ಅವನಿಗೆ ಸಹಾಯ ಕೇಳೋಕೆ ಹೋದ. ಯಾರೋ ದಯವಿಟ್ಟು ಬನ್ನಿ ಪ್ಲೀಸ್, ನನ್ನ ಸೈಕಲ್ ರಿಪೇರಿ ಆಗಬೇಕು ಅಂತ ಕೂಗ್ದ. ಆದರೆ ಆ ಮನುಷ್ಯ ಕಣ್ಮುಂದೆನೇ ಮಾಯವಾಗಿ ಹೋದ. ಅಲ್ಲಿ ಯಾರೂ ಇರಲಿಲ್ಲ. ಪ್ಲಾಟ್ಫಾರ್ಮ್ ಮಧ್ಯ ನಿಂತು ರಂಗ ದಾರಿ ಹುಡುಕ್ತಿದ್ದಾಗ ಸಡನ್ನಾಗಿ ಅವನ ಕಿವಿ ಹತ್ರ ಯಾರೋ ಬಂದು ಪಿಸುಗುಟ್ಟಿದ ಹಾಗೆ ಆಯಿತು. ಇನ್ನೂ ಯಾಕೆ ಹೋಗಲಿಲ್ಲ ಅನ್ನೋ ಆ ಧ್ವನಿ ಕೇಳಿ ರಂಗನ್ ಮೈ ನಡುಗೋಯ್ತು. ಆ ಮಂಜಿನ ಮಧ್ಯೆ ದೂರದಲ್ಲಿ ಒಂದು ಸಣ್ಣ ಬೆಳಕು ಕೆಂಪುಗೆ ಕಾಣೋಕ್ ಶುರುವಾಯಿತು. ಅದು ಯಾರೋ ಬಿಳಿ ಸೀರೆ ತೊಟ್ಟ ಹೆಣ್ಮಗಳು ಕೈಯಲ್ಲಿ ಲ್ಯಾಂಟರ್ನ್ ಹಿಡ್ಕೊಂಡು ಹಳಿಗಳ ಮೇಲೆ ತೇಲ್ಕೊಂಡು ಬರ್ತಿದ್ಲು. ರಂಗ ಹತ್ತಿರದಿಂದ ಆ ಬೆಳಕನ್ನು ನೋಡಿದ. ಅದು ಲ್ಯಾಂಟರ್ನ್ ಇರಲಿಲ್ಲ, ಬದಲಿಗೆ ಒಂದು ತಲೆಯಿಲ್ಲದ ದೇಹ ಕೈಯಲ್ಲಿ ಮನುಷ್ಯನ ತಲೆ ಹಿಡ್ಕೊಂಡು ಬರ್ತಿದೆ. ಆ ತಲೆಯಿಂದ ಕೆಂಪು ಬಣ್ಣದ ಬೆಳಕು ಬರ್ತಿದೆ. ಅದನ್ನು ನೋಡಿದ ರಂಗನಿಗೆ ತಾನು ಅಲ್ಲೇ ಸಾಯ್ತೀನಿ ಅಂತ ಅನ್ನಿಸ್ತು. ಅವಳು ಹತ್ರ ಬರ್ತಾ ಬರ್ತಾ ಅವಳ ಕಾಲುಗಳೇ ಕಾಣಿಸ್ತಿರ್ಲಿಲ್ಲ, ಬರೀ ಗಾಳಿಲಿ ತೇಲ್ತಾ ಬರ್ತಿದ್ಲು. ಅವಳ ಕಣ್ಣುಗಳಿರಬೇಕಾದ ಜಾಗದಲ್ಲಿ ಬರೀ ಕಪ್ಪು ಗುಳಿಗಳಿದ್ವು. ಅದರಿಂದ ಕಪ್ಪಾದ ರಕ್ತ ಸುರಿತಿತ್ತು. ರಂಗ ಪ್ರಾಣ ಉಳಿಸ್ಕೊಳ್ಳೋಕೆ ಹಳಿಗಳ ಮೇಲೆ ಓಡೋಕ್ ಶುರು ಮಾಡ್ದ. ಆದರೆ ಅವನ ಕಾಲುಗಳು ಯಾವುದೋ ಕೆಸರಲ್ಲಿ ಸಿಕ್ಕಾಕೊಂಡ ಹಾಗೆ ಅನ್ನಿಸ್ತು. ಕೆಳಗೆ ನೋಡಿದ್ರೆ ಅದು ಕೆಸರಲ್ಲ, ಹಳಿಗಳ ಕೆಳಗಿರೋ 100 ಮನುಷ್ಯರ ಅಸ್ಥಿಪಂಜರದ ಕೈಗಳು ಅವನ ಕಾಲುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ವು. ಅಷ್ಟರಲ್ಲಿ ಆ ಹಳೆ ಗಡಿಯಾರ ಡನ್ ಡನ್ ಅಂತ 12 ಸಲ ಬಡ್ಕೊತ್ತು. ಆ ಕ್ಷಣದಲ್ಲಿ ಒಂದು ಕಪ್ಪು ಬಣ್ಣದ ಇಂಜಿನ್ ಸೌಂಡ್ ಇಲ್ಲದೆ ಬರೋಕ್ ಶುರು ಮಾಡ್ತು. ರಂಗ ಕಿರುಚೋಕೆ ಹೋದ್ರೂ ಗಂಟ್ಲಿಂದ ಸದ್ದೇ ಬರಲಿಲ್ಲ. ಆ ಬಿಳಿ ಸೀರೆಯವಳು ಅವನ ಎದೆ ಮೇಲೆ ಕೈ ಇಟ್ಟಾಗ ಅವನಿಗೆ ಮೈ ಮಂಜುಗಡ್ಡೆ ಆದ ಹಾಗೆ ಆಯಿತು. ಇನ್ಮೇಲೆ
ನೀನು ನನ್ನ ಜೊತೆ ಇರಬೇಕು ಅಂತ ಅವಳು ಪಿಸುಗುಟ್ಟಿದಾಗ ರಂಗನ ಕಿವಿಗಳೆಲ್ಲ ಕಿವುಡಾದ ಹಾಗೆ ಆದವು. ಬೆಳಿಗ್ಗೆ ಊರ್ನವರು ರಂಗನ್ನ ಸ್ಟೇಷನ್ನಿಂದ ಸ್ವಲ್ಪ ದೂರದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರೋದನ್ನು ನೋಡಿದ್ರು. ರಂಗನ ಎದೆ ಮೇಲೆ ಆ ಬಿಳಿ ಸೀರೆಯವಳ 5 ಬೆರಳುಗಳ ಕಪ್ಪು ಗುರುತು ಹಾಕಿದ ಹಾಗೆ ಅಚ್ಚೊತ್ತಿತ್ತು. ಆವತ್ತಿಂದ ರಂಗನ ನೆರಳು ನೆಲದ ಮೇಲೆ ಬೀಳೋದೇ ನಿಂತೋಯ್ತು. ಆ ಬೆರಳುಗಳ ಗುರುತು ಯಾವ ಔಷಧಿಯಿಂದಲೂ ಹೋಗಲೇ ಇಲ್ಲ. ರಂಗನ್ ದೇಹ ಬದುಕಿತ್ತು, ಆದರೆ ಅವನ ಕಣ್ಣುಗಳಲ್ಲಿ ಜೀವವಿಲ್ಲ. ಬಾಯಿ ಮಾತಾಡೋಕೆ ಹೋದ್ರೂ ಸದ್ದು ಹೊರಗೆ ಬರ್ತಿರಲಿಲ್ಲ. ರಂಗ ಈಗ ಬದುಕಿರೋ ಹೆಣದ ಥರ ಆಗ್ಬಿಟ್ಟಿದ್ದ. ಅವನಿಗೆ ಬಿಸಿಲು ಬಿದ್ದರೂ ನೆರಳು ಬರಲ್ಲ. ರಂಗನಿಗೆ ಅರ್ಥ ಆಯಿತು, ತನ್ನ ನೆರಳು ಆ ಸ್ಟೇಷನ್ನ ಹಳಿಗಳ ಮೇಲೆ ಬಂದಿಯಾಗಿದೆ ಅಂತ. ಕೊನೆಗೆ ರಂಗ ತನ್ನ ನೆರಳಿಲ್ಲದೆ ಬದುಕೋದಕ್ಕಿಂತ ಆ ಹಳಿಗಳ ಮೇಲೆ ಹೋಗಿ ಸಾಯೋದೇ ಮೇಲು ಅಂತ ಡಿಸೈಡ್ ಮಾಡ್ದ. ಅವನು ತನ್ನ ಜೊತೆ ಹಳೆ ಕಾಲದ ಮಂತ್ರಿಸಿದ ಕತ್ತಿನ ಒಂದು ಹಳೆ ಪೆಟ್ಟಿಗೆಯಿಂದ ಹುಡುಕಿ ತೆಗೆದ. ಆ ಕತ್ತಿನ ತನ್ನ ತಂದೆ ನಿನ್ನ ಕಷ್ಟದ ಕಾಲದಲ್ಲಿ ಈ ಕತ್ತಿ ಸಹಾಯ ಮಾಡುತ್ತೆ ಅಂತ ಕೊಟ್ಟಿದ್ರು. ಆ ಕತ್ತಿ ಮೇಲೆ ವಿಚಿತ್ರವಾದ ಗುರುತುಗಳಿದ್ವು. ರಂಗನಿಗೆ ಈ ಸಲ ಅಲ್ಲಿಗೆ ವಾಪಸ್ ಬರೋದು ಕಷ್ಟ ಅಂತ ಗೊತ್ತಿತ್ತು, ಆದರೆ ಅವನಿಗೆ ತನ್ನ ನೆರಳು ಬೇಕೇ ಬೇಕು. ಅಮಾವಾಸ್ಯೆ ರಾತ್ರಿ ಬಂತು. ಇಡೀ ಹಳ್ಳಿ ಕತ್ತಲಲ್ಲಿ ಮುಳುಗಿತ್ತು. ರಂಗ ಮೆಲ್ಲಗೆ ಎದ್ದು ಮತ್ತೆ ಆ ಬೆಗುನ್ಕೋದರ್ ಸ್ಟೇಷನ್ ಕಡೆಗೆ ಹೆಜ್ಜೆ ಹಾಕ್ದ. ಕಾಡಿನ ಸಣ್ಣ ಸದ್ದು ಕೂಡ ಅವನಿಗೆ 1000 ದೆವ್ವದ ಧ್ವನಿಯ ಹಾಗೆ ಕೇಳಿಸ್ತಿದೆ. ಎದೆಯೊಳಗೆ ಭಯ ಇತ್ತು, ಆದರೆ ನೆರಳನ್ನು ಮರಳಿ ಪಡೆಯೋ ಹಠ ಜಾಸ್ತಿನೇ ಇತ್ತು.